ಅದು ಬೆಟ್ಟದ ಮೇಲಿರೋ ಪುಟ್ಟ ಗ್ರಾಮ. ಸ್ವಾತಂತ್ರ್ಯ ಸಿಕ್ಕು 70 ವರ್ಷ ಕಳೆದರೂ ಆ ಗ್ರಾಮಕ್ಕೆ ಯಾವುದೇ ಒಂದು ಕೆಎಸ್ಆರ್ಟಿಸಿ ಬಸ್ ಕೂಡ ಬಂದಿಲ್ಲ. ಜೊತೆಗೆ ಕುಡಿಯೋ ನೀರಿನ ಪರದಾಟ ತಪ್ಪಿಲ್ಲ. ಇಷ್ಟೇ ಅಲ್ಲ, ಆ ಗ್ರಾಮದ ಕಥೆಯನ್ನ ಕೇಳಿದ್ರೆ ನೀವು ದಂಗಾಗಿ ಹೋಗ್ತೀರಾ. ಈ ಮಹಿಳೆಯರ ಪರಿಸ್ಥಿತಿಯನ್ನೊಮ್ಮೆ ನೋಡಿ. ದಿನನಿತ್ಯ ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ಅಲೆದಾಡಿ ಜೀವನ ಸಾಕಾಗಿ ಹೋಗಿದೆ. ಇದು ಒಂದು ದಿನದ ಪರಿಸ್ಥಿತಿ ಆದ್ರೆ ಹೇಗೋ ಸಹಿಸಿಕೊಳ್ಳಬಹುದು, ಒಂದು ವಾರ ಆದ್ರೂ ಹೊಂದಿಕೊಳ್ಳಬಹುದು. ಆದ್ರೆ ತಲೆತಲಾಂತರದಿಂದ ಬಂದ ಈ ಸಮಸ್ಯೆಗೆ ಜನ ಬೇಸತ್ತು ಹೋಗಿದ್ದಾರೆ. ನಾವು ಮತ ನೀಡಿ ಆಯ್ಕೆ ಮಾಡಿ ಕಳುಹಿಸಿದ ಜನಪ್ರತಿನಿಧಿಗಳು ನಮ್ಮನ್ನ ತಿರುಗಿಯೂ ನೋಡ್ತಿಲ್ಲ ಅಂತ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಅನಂತಗಿರಿ ಗ್ರಾಮಸ್ಥರು ನಿತ್ಯ ಮರುಗುತ್ತಿದ್ದಾರೆ. ಹೌದು, 1,000 ಜನಸಂಖ್ಯೆಯುಳ್ಳ ಈ ಪುಟ್ಟ ಗ್ರಾಮದಲ್ಲಿ ಮೂಲಸೌಕರ್ಯಗಳ ಕೊರತೆ ಇದೆ. ಹಲವು ವರ್ಷಗಳಿಂದ ನಿರ್ಮಾಣವಾಗಿರೋ ಈ ಟ್ಯಾಂಕ್ನಲ್ಲಿ ನೀರು ತುಂಬಿರೋ ಇತಿಹಾಸನೇ ಇಲ್ಲ. ಈ ಬಗ್ಗೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಆಗ್ತಿಲ್ಲ ಅಂತ ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. MLA ಆದರೂ MP ಗಳಾದರೂ ಯಾರೂ ಬಂದು ನಮಗೆ ಇಲ್ಲಿ ದಾದ ಮಾಡಿಲ್ಲ. ಇಲ್ಲಿ ಬಸ್ಸಿನ ಸೌಕರ್ಯ ಹೊಂದಿಲ್ಲ ಮತ್ತು ಇಲ್ಲಿ ಹುಡುಗರು ಶಿಕ್ಷಣ ಕಲಿಸ್ಬೇಕಾದ್ರೆ ಭಾಳ ತೊಂದರೆ ಇದೆ ನಮಗೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದರೂ ಏನು ಅಭಿವೃದ್ಧಿ ಮಾಡ್ತಿರೋ ಏನು ಮಾಡೋಲ್ಲಪ್ಪ ಅಂದ್ರೆ ಈ ತಾಲೂಕು ಬಿಟ್ಟು, ಬಾದಾಮಿ ತಾಲೂಕು ಬಿಟ್ಟು ನಮ್ಮ ಬೇರೆ ತಾಲೂಕಿಗೆ ಶಿಫ್ಟ್ ಮಾಡಬೇಕು. ಸ್ವಾತಂತ್ರ್ಯ ಸಿಕ್ಕು ಇಷ್ಟು ವರ್ಷ ಕಳೆದ್ರೂ ಈ ಗ್ರಾಮಕ್ಕೆ ಒಂದು ದಿನವೂ ಕೆಎಸ್ಆರ್ಟಿಸಿ ಬಸ್ ಬಂದಿಲ್ಲ. ಜೊತೆಗೆ ಸುರಕ್ಷಿತವಾದ ರಸ್ತೆಯೂ ಇಲ್ಲ. ಇನ್ನೊಂದೆಡೆ ರಾತ್ರಿ ಆದ ಕೂಡಲೇ ಈ ಗ್ರಾಮದತ್ತ ಯಾವ ವಾಹನಗಳು ಬರೋದಿಲ್ಲ. ಇದರಿಂದ ಕತ್ತಲಲ್ಲಿ ಯಾರಿಗಾದ್ರೂ ಆರೋಗ್ಯ ಕೆಟ್ರೆ ದೇವರೇ ಗತಿ. ಒಂದು ಕೊಡ ತಗೊಂಡ್ ಬಂದು ನಾವೇನು ದನಕರಿಗೆ ಹಾಕ್ಬೇಕ, ಏನು ನಾವು ಈಗ ನಾವು ಕುಡಿಬೇಕು, ಏನು 2 ಕೊಡಕ್ಕೆ ಗುಡ್ಡ ಹತ್ತಿ ತೊಗೊಂಬರ್ಬೇಕ್ರಿ. ಭಾಳ ಪ್ರಾಬ್ಲಮ್ ಆಯ್ತು ನಮ್ಗೆ ನೀರಿಂದ. ಅಂತ ಹುಡ್ರು ಶಾಲೆಗೆ ಹೋಗ್ಬೇಕಾದ್ರೆ ಒಬ್ಬರು ಇಂಥ ಊರಾಯ್ತು, ಒಬ್ಬರು ಶಿಕ್ಷಣಿಗೆ ಹೋಗಿಲ್ಲ, ಒಬ್ಬರು ತಂದಿಲ್ಲ, ಏನು ನೋಡಿಲ್ಲ. ನಾವು ಇವರು MP MLA ಆಗ್ಯಾರ, ನೀ ದೊಡ್ಡ ಬರ್ತಾರ, ಹೇಳ್ಸ್ಕೊಂತಾರ, ಹೋಗ್ತಾರ, ಅಷ್ಟ. ನಮ್ಮ ಕಷ್ಟ ಯಾರೂ ನೋಡಿಲ್ಲ. ಒಟ್ನಲ್ಲಿ ಗ್ರಾಮಸ್ಥರ ದುರ್ದೈವವೋ ಇಲ್ಲ ಜನಪ್ರತಿನಿಧಿಗಳ ನಿರ್ಲಕ್ಷ್ಯವೋ ಗೊತ್ತಿಲ್ಲ. ಹಲವು ದಶಕಗಳಿಂದ ಮೂಲ ಸೌಕರ್ಯಗಳಿಲ್ಲದೆ ಇಲ್ಲಿನ ಜನ ಪರದಾಡುತ್ತಿದ್ದಾರೆ. ಇನ್ನಾದ್ರೂ ಸಂಬಂಧಪಟ್ಟವರು ಈ ಬಗ್ಗೆ ಗಮನ ಹರಿಸಬೇಕಾಗಿದೆ. ರವಿ ಮೂಕಿ, TV9, ಬಾಗಲಕೋಟೆ.